ಹಾಯ್ ಸರ್, ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಸೊ ಇವರು ನಮ್ಮ ಮಿಸಸ್ ಮನುಶ್ರೀ ಅಂತ. ಸೊ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ತುಂಬ ಜನ ಇಂಟೀರಿಯರ್ ಟೀಮ್ಗಳನ್ನೆಲ್ಲ ಕನ್ಸಲ್ಟ್ ಮಾಡೋಕೆ ನೋಡ್ತಾ ಇದ್ವಿ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಮಿಸಸ್ ನಿಮ್ಮ ಭಾಗ್ಯ ಟೀಮನ್ನ ತುಂಬ ನೋಡ್ತಾ ಇದ್ರು. ಸೊ ಅದರಲ್ಲಿ ಶಿ ಕೇಮ್ ಅಕ್ರಾಸ್ ಒನ್ ಆಫ್ ಯುವರ್ ವಿಡಿಯೋ ವಿತ್ RAV. ಅವರಿಗೆ ತುಂಬ ಇಂಪ್ರೆಸ್ ಆಯ್ತದು. ಆ್ಯಂಡ್ ನಾನು ಬೇರೆ ಕಡೆ ಎಲ್ಲೇ ಅಪ್ರೋಚ್ ಮಾಡೋಕೆ ಹೋದ್ರೂ ಅವ್ರು ತುಂಬ ಫೈಟ್ ಮಾಡೋರು, ಇಲ್ಲ RAV ಹತ್ರನೇ ಹೋಗಬೇಕು ಫೈನಲಿ ಅಂತೇಳಿ. ಸೊ ನಾವು ಮಿಸ್ಟೇಕ್ ಏನು ಮಾಡಿದೆ ಅಂದರೆ RAVನ ನಾವು ವಿ ಮೆಟ್ ಅಟ್ ದಿ ವೆರಿ ಲೇಟೆಸ್ಟ್ ಸ್ಟೇಜ್ ಆಫ್ ದಿ ಪ್ರಾಜೆಕ್ಟ್ ಆಫ್ ದಿ ಕನ್ಸ್ಟ್ರಕ್ಷನ್. ಅವಾಗ ನನಗೆ ಅನಿಸಿದ್ದೇನೆಂದರೆ ನಾನು ತುಂಬ ಮೊದಲೇ ಅವ್ರನ್ನ ನಾನು ಅಪ್ರೋಚ್ ಮಾಡಿದ್ದಿದ್ರೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಆಗಿರ್ಬೋದು, ವಾಲ್ಸ್ ಆಗಿರ್ಬೋದು, ತುಂಬ ಒಳ್ಳೆ ಸಜೆಷನ್ಸ್ ಬರ್ತಾ ಇತ್ತು. ಇದು ಏನಕ್ಕೆ ಅಂದರೆ ನಾವು ಕನ್ಸಲ್ಟ್ ಮಾಡಿದಾಗ ವಿನಯ್ ಸರ್ನ ಅಂತ ಚೈತ್ರ ಇವನ್ನೆಲ್ಲ ಕನ್ಸಲ್ಟ್ ಮಾಡಿದಾಗ ಅವರಿಂದ ದ ಕೈಂಡ್ ಆಫ್ ಸಜೆಷನ್ಸ್ ಹೊರಗೆ ತುಂಬ ವ್ಯಾಲ್ಯೂಬಲ್ ಸಜೆಷನ್ಸ್ ಬರ್ತಾಯಿತ್ತು. ಅವರು RAV ಆಸ್ ಎ ಎಂಟೈರ್ ಥಿಂಗ್ ದೇ ಆರ್ ವೆರಿ ಎಜುಕೇಟಿವ್. ತುಂಬ ಎಜುಕೇಟ್ ಮಾಡ್ತಾರೆ. ದೇ ಹ್ಯಾವ್ ಲಾಟ್ ಆಫ್ ಪೇಷನ್ಸ್, ತುಂಬ ತಾಳ್ಮೆ ಇದೆ ಅವರಿಗೆ. ಆ್ಯಂಡ್ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು ತುಂಬ ಬೇಗ ಅರ್ಥ ಮಾಡ್ಕೊಂಬಿಡ್ತಾರೆ. ಸೊ ನಾವು ಅವ್ರನ್ನ ಫಸ್ಟ್ ಅಪ್ರೋಚ್ ಮಾಡಿದಾಗ ಅವರು ಸೈಟ್ ವಿಸಿಟಿಗೆ ಅಂತ ಬಂದರು. ಅವ್ರು ಬಂದು ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲ ನೋಡಿದ ಕೂಡಲೇ ಸೊ ನಮ್ಮ ಮನಸ್ಸಲ್ಲಿ ಏನಿತ್ತಲ್ಲ ನಾವು ಯಾವ ಥರ ಬರಬೇಕಿತ್ತು ಇಂಟೀರಿಯರ್ ಅಂದಲ್ಲ, ಸೊ ಅದನ್ನೇ ಅವರು ಡೈರೆಕ್ಟಾಗಿ ನಮಗೆ ಅವರೇ ಸಜೆಸ್ಟ್ ಮಾಡಿದ್ರು. ದೇವ್ರ ರೂಮ್ ಆಗಿರ್ಬೋದು, ಅಲ್ಲಿಂದ ಸ್ಕೈಲೈಟ್ ಬರೋ ಅಪ್ರೋಚ್ ಆಗಿರ್ಬೋದು. ದೆನ್ ನಮ್ಮ ಮನೆಯಲ್ಲಿ ಸ್ವಲ್ಪ ಬೀಮ್ಸ್ ಎಲ್ಲ ತುಂಬ ಜಾಸ್ತಿ ಎಕ್ಸ್ಪೋಸ್ ಆಗಿದ್ರು ಥ್ರೂಔಟ್ ದ ಬಿಲ್ಡಿಂಗ್. ಯಾಕೆಂದರೆ ನಾವು ಥ್ರೂಔಟ್ ದಿ ಕನ್ಸ್ಟ್ರಕ್ಷನ್ ಫೇಸಸ್ ತುಂಬ ಚೇಂಜಸ್ ಮಾಡ್ತಾ ಹೋಗಿದ್ವಿ ಅಲ್ಲಿ. ಅದನ್ನು ಕವರ್ ಮಾಡೋದಕ್ಕೂ ಕೂಡ ಅವರು ತುಂಬ ಇನ್ನೋವೇಟಿವ್ ಆಗಿ ಪೆನಲಿಂಗ್ ಎಲ್ಲ ಮಾಡಿ ಅದನ್ನು ಕವರ್ ಮಾಡಿದ್ದಾರೆ. ಆ್ಯಂಡ್ ನಮಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ಮೆಟೀರಿಯಲ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಡಿಸೈನ್ ಐಡಿಯಾಸ್ ಬಗ್ಗೆ ಆಗಿರ್ಬೋದು. Vinay sir has educated us a lot throughout the entire journey of our interior, and ಅವರು ನಮಗೆ ವೆರಿ ಅಪ್ರೋಚಬಲ್ ಆಗಿದ್ರು ಎಲ್ಲ ಟೈಮಲ್ಲೂ ಕೂಡ. ದೇ ಆರ್ ಜಸ್ಟ್ ಒನ್ ವಾಟ್ಸಪ್ ಮೆಸೇಜ್ ಅವೇ ಆರ್ ಒನ್ ಫೋನ್ ಕಾಲ್ ಅವೇ. ಫೈನಲಿ ಏನಿರ್ಬೋದು, RAV ಇಸ್ ವೆರಿ ಅಪ್ರೋಚಬಲ್, ದೇ ಆರ್ ವೆರಿ ಪ್ರೊಆಕ್ಟಿವ್, ವೆರಿ ಡಿಪೆಂಡಬಲ್. ಆ್ಯಂಡ್ ಯಾರಾದರೂ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನೀವು ಮನೆ ಕಟ್ತಾ ಇದ್ದರೆ ಇಟ್ ಈಸ್ better to reach out to them for converting in normal structure into a living space. ನಮ್ಮದು ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಮ್ಮದು ಮನೆಯದು ನಾವು 2 ಕಲರ್ ಥೀಮ್ ತೊಗೊಂಡಿದ್ವಿ. ಗ್ರೇ ಆ್ಯಂಡ್ ವೈಟ್ ಆ್ಯಂಡ್ ಗ್ರೇನಲ್ಲೇ ಬರಬೇಕು ನಮಗೆ, ಬೇರೆ ಯಾವುದೂ ಕಲರ್ ಇರಬಾರ್ದು ಅಂತೇಳಿ. ಸೊ ನಾವು RAVನ ಅಪ್ರೋಚ್ ಮಾಡಿದಾಗಲೂ ಕೂಡ ಹೇಳಿದ್ದಷ್ಟೇ, ನಮ್ಮದು ಬೇಸ್ ಕಲರ್ ವೈಟ್ ಆ್ಯಂಡ್ ಗ್ರೇ. ದೆನ್ ಅವರು ವೈಟ್ ಆ್ಯಂಡ್ ಗ್ರೇ ಜೊತೆ ನಮ್ಮದು ಈ ವುಡನ್ ವೋಕ್ ಸಮಥಿಂಗ್ ವೋಕ್ ಅನ್ಸುತ್ತಲ್ಲ ಪುಟ್ಟದು, ಅದನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಂದ್ವಿ. ಸೊ ದೆನ್ ಇಟ್ ಬಿಕಮ್ ದ ಟ್ರೈ ಕಲರ್ ಅಪ್ರೋಚ್, ಲೈಕ್ ವೈಟ್, ಗ್ರೇ ಆ್ಯಂಡ್ ವುಡನ್ ಟೆಕ್ಸ್ಚರ್ ಬಂತು. ಆ್ಯಂಡ್ ಇನ್ ಸಮ್ ರೂಮ್ಸ್ ವಿ ಹ್ಯಾವ್ ಸಮ್ ಅಡಿಷನಲ್ ಟೆಕ್ಸ್ಚರ್, ಬಟ್ ಎಲ್ಲ ಇನ್ಲೈನಲ್ಲೇ ಇದಾವೆ ಕಲರ್ಸ್. ಅದು ಅದೇ ನಂದು ಲಿವಿಂಗ್ ಏರಿಯಾ, ನಮ್ಮ ಮನೆ ಏರಿಯಾ ಎಲ್ಲ ಇಷ್ಟ ಸರ್ ನನಗೆ. ಒಂದು ದೇವ್ರ ಮನೆ, ಆಮೇಲೆ ಲಿವಿಂಗ್ ಏರಿಯಾ, ಇದು ಸೆಕೆಂಡ್ ಫ್ಲೋರಲ್ಲಿರೋ ಲಿವಿಂಗ್ ಏರಿಯಾ ತುಂಬ ಇಷ್ಟ ನನಗೆ. ಎವ್ರಿ ಕಾರ್ನರಲ್ಲೂ ಇದು ಗ್ರೀನ್ ಪ್ಲ್ಯಾಂಟ್ಸ್ ಇಟ್ಟಿದ್ದೀವಿ. ಸೊ ಇದೊಂಥರ ತುಂಬ ಖುಷಿಯಾಗುತ್ತೆ ಸರ್ ಈ ಪ್ಲೇಸ್ ನೋಡಿದ್ರೆ. ಕಿಚನ್ ತುಂಬ ಸ್ಪೇಷಿಯಸ್ ಆಗಿದೆ, ಕಲರ್ ಥೀಮ್ ತುಂಬ ಇಷ್ಟ ಆಯಿತು ನನಗೆ. ಸ್ಟೋರೇಜು ತುಂಬ ಇದೆ, ಏನು ಸ್ಟೋರ್ ಮಾಡಿದ್ರೂ ತುಂಬ ಸ್ಟೋರ್ ಮಾಡ್ಕೋಬೋದು. ಆಮೇಲೆ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ, ಅಲ್ಲಿ ಮಕ್ಳಿಗೆ ಈಸಿಯಾಗಿ ದೋಸೆನೆಲ್ಲ ಅಲ್ಲಲ್ಲೇ ಇಮಿಡಿಯೇಟ್ ಹಾಕ್ಕೊಟ್ಬಿಡ್ಬೋದು. ಅದೊಂದು ತುಂಬ ಇಷ್ಟ ಆಯಿತು ಆ ಕಾನ್ಸೆಪ್ಟು. ಆಮೇಲೆ ಟ್ಯಾಂಡಮ್ ಬಾಕ್ಸ್ ಎಲ್ಲ ಇದೆ, ಸ್ಪೂನ್ಸು, ಸ್ಪ್ಯಾಚುಲಸ್ ಎಲ್ಲ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಸ್ಪೈಸ್ ರಾಕ್ ಇದೆ, ಈಸಿಯಾಗಿ ಅಲ್ಲೇ ಇಮಿಡಿಯೇಟಾಗಿ ಯೂಸ್ ಮಾಡಿಬಿಡ್ಬೋದು. ಕ್ವಾಡ್ಸ್ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಆಮೇಲೆ ವಿಕರ್ ಬ್ಯಾಸ್ಕೆಟ್ ಇದೆ, ಅಲ್ಲಿ ಆನಿಯನ್ನು, ಪೊಟ್ಯಾಟೊ ಓಪನ್ ಆಗಿ ವೆಜಿಟೇಬಲ್ಸ್ ಎಲ್ಲ ಇಡ್ಬೋದು. ನನಗೆ ಕಿಚನ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸಿರಲಿಲ್ಲ. ಒಂದು ಸಲ ಎಲ್ಲ ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆದಮೇಲೆ ಇದು ನಮ್ಮ ಕಿಚನ್ ಅಂತ ನನಗೆ ಅನ್ನಿಸ್ತು. ತುಂಬ ಖುಷಿ ಆಯಿತು, ಇಷ್ಟು ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಕಿಚನ್. ಸೊ ಸೆಕೆಂಡ್ ಫ್ಲೋರಲ್ಲಿ ನಾವು ನಮ್ಮದು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಐಡಿಯಾ ಇದ್ದಿದ್ದೇನೆಂದರೆ ಮೋಸ್ಟ್ ಆಫ್ ದಿ ನಮಗೆ ಬೇಕಾಗಿರೋದು ದ ವೆಂಟಿಲೇಷನ್ ಆ್ಯಂಡ್ ಲೈಟ್. ಸೊ ಅದು ನಮ್ಮದು ಫಸ್ಟ್ ಪ್ರಿಯಾರಿಟಿ ಇತ್ತು. ಸೊ ಹಾಗಾಗಿ ನಮ್ಮದು ಫ್ರಂಟಲ್ಲಿ ವೆಂಟಿಲೇಷನು, ಲೈಟಿಂಗ್ ಎಲ್ಲ ಓಪನಿಂಗ್ ಎಲ್ಲ ಬಿಟ್ಕೊಂಡಿದ್ವಿ. ಸೊ ಆ ಟೈಮಲ್ಲಿ ನಮ್ಮದು ಇಂಟೀರಿಯರ್ ಟೈಮ್ ಅಂದಾಗ ನಮಗೆ ಗೊತ್ತಾಗಲಿಲ್ಲ ಹೌ ಟು ಫಿಲ್ ದೀಸ್ ಏರಿಯಾ ಅಂತೇಳಿ. ಈ ಏರಿಯಾಗೆ ಫಿಲ್ ಮಾಡಬೇಕು, ರೂಮ್ಸ್ ಹೇಗೆಲ್ಲ ಫಿಲ್ ಮಾಡಬೇಕು. ಸೊ ನಾವು RAVನ ಅಪ್ರೋಚ್ ಮಾಡಿದಾಗ ಅವರಿಗೆ ನಾವು ಫಸ್ಟ್ ಹೇಳಿದೆ, ನಮ್ಮ ಪ್ರಿಯಾರಿಟಿ ಬಂದು ವೆಂಟಿಲೇಷನ್, ಲೈಟ್, ಡಲ್ನೆಸ್ ಎಲ್ಲ ಆಗಬಾರ್ದು, ನಮಗೆ ಕತ್ಲು ಅನಿಸ್ಬಾರ್ದು ಅಂತ ನಮ್ಮದು ಫಸ್ಟ್ ಪ್ರಿಯಾರಿಟಿ ಇತ್ತಲ್ಲಿ. ಸೊ ಅದಕ್ಕೆ ತಕ್ಕಂಗೆ ಅವರು ನಮಗೆ ಕಲರ್ ಚೂಸ್, ಥೀಮ್ಸ್ ಎಲ್ಲ ನಮಗೆ ಸಜೆಷನ್ ಕೊಟ್ಟರು.
ಈವನ್ ಇಂದ ನಮ್ಮದು ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮಲ್ಲಿ ಕೂಡ ಅಲ್ಲಿ ನಮ್ಮದು ಫಸ್ಟು ಪ್ಲ್ಯಾನ್ ಇದ್ದಿದ್ದು ಬೇರೆ ನಾರ್ತ್ ಸೈಡಲ್ಲಿ ನಮ್ಮದು ವಾರ್ಡ್ರೋಬ್ ಬರಬೇಕು ಆ ಥರದ್ದು. ಬಟ್ ಅವ್ರು ನಮಗೆ ಐಡಿಯಾ ಕೊಟ್ಟಿದ್ದು ಟುವರ್ಡ್ಸ್ ವೆಸ್ಟಲ್ಲಿ ನಾವು ವಾರ್ಡ್ರೋಬ್ ಆಗಿಬಿಟ್ಟು ಅಲ್ಲಿ ವಿಂಡೋ ಇರೋದ್ರಿಂದ ಒಂದು ಬೇ ವಿಂಡೋ ಮಾಡ್ಕೋಬೋದು ಅಂತ. ನಾವು ಆ ರೂಮ್ನ ಈಗ ನಮ್ಮ ಎರಡನೇ ಮಗ ಆಕ್ಯುಪೈ ಮಾಡ್ಕೊಂಡಿದ್ದಾನೆ. ದಟ್ ರೂಮ್ ಬಿಕಮ್ ವೆರಿ ಪೆಟ್ ರೂಮ್ ಫಾರ್ ಹಿಮ್ ಆ್ಯಂಡ್ ಈಸ್ ಎಂಜಾಯಿಂಗ್ ದಟ್ ದ ಬೇ ವಿಂಡೋ. ಅಲ್ಲಿ ಕೂತ್ಕೊಂಡು ಹೊರಗಡೆ ಸೀನ್ಸ್ ಎಲ್ಲ ನೋಡಿಕೊಂಡು ಆ ರೂಮ್ ಬಿಟ್ಟು ಹೊರಗಡೆ ಬರೋಕ್ಕೆ ಇಷ್ಟ ಇಲ್ಲ. ಸೊ ಆ ಐಡಿಯಾ ಎಲ್ಲ ಬಂದಿದ್ದು RAV ಕಡೆಯಿಂದ. ಸೊ ನಮ್ಮ ಕಡೆಯಿಂದ ಅವ್ರಿಗೆ ಹೋಗಿದ್ದು ವೆರಿ ಮಿನಿಮಲ್ ಇನ್ಪುಟ್ ನಮ್ಮದು ರಿಕ್ವೈರ್ಮೆಂಟ್ ಪ್ರಕಾರವಾಗಿ. ದ ಮೋಸ್ಟ್ ಆಫ್ ದಿ ಥಿಂಗ್ಸ್ ನಮಗೆ ಬಂದದ್ದು RAV. ನಮ್ಮದು ಐ ವಾಸ್ ಇನ್ವಾಲ್ವ್ ಫ್ರಮ್ ದಿ ವೆರಿ ಬಿಗಿನಿಂಗ್ ಆಫ್ ದಿ ಇಂಟೀರಿಯರ್, ಲೈಕ್ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲೆಲ್ಲ ಬಂದು ಇನ್ವಾಲ್ವ್ ಆಗ್ತಾ ಇದ್ದೆ. ಡೇ ಟು ಡೇ ಅದು ಶೇಪಪ್ ಆಗೋದೆಲ್ಲ ನೋಡ್ತಾ ಇದ್ದೆ. ಫೈನಲ್ ಆಗಿ ಔಟ್ಕಮ್ ಬಂದಾಗ ನನಗೆ ಅನಿಸಿದ್ದೇನೆಂದರೆ ನಾನು ಅವರಿಗೆ ಇನ್ನೂ ಜಾಸ್ತಿ ಟೈಮ್ ಕೊಟ್ಟಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂತ. ಬಿಕಾಸ್ ನಾನು ಅವರಿಗೆ ಹಾರ್ಡ್ಲಿ ಒಂದು 30 to 45 days ಮಾತ್ರ ಟೈಮ್ ಸ್ಪೆಂಡ್ ಕೊಟ್ಟಿದ್ದೆ ಬಿಕಾಸ್ ಆಫ್ ಮೈ ಲಿಮಿಟೇಷನ್ಸ್ ಆ್ಯಂಡ್ ಅದರ್ ಕಮಿಟ್ಮೆಂಟ್ಸ್. ಅದೇ ಒಂದು 2 months 3 months ಅವ್ರಿಗೆ ಏನಾದ್ರು ಟೈಮ್ ಕೊಟ್ಬಿಟ್ಟು ಸ್ವಲ್ಪ ಫ್ರೀ ಬ್ಯಾಂಡ್ವಿಡ್ತ್ ಕೊಡ್ತಿದ್ದಿದ್ರೆ ಪ್ರಬಲಿ ಇನ್ನೂ ಅಡಿಷನಲ್ ಇನ್ನೋವೇಟಿವ್ ಥಿಂಗ್ಸ್ ಬರ್ತಾ ಇತ್ತೇನೋ ಅಂತ ನನ್ನ ಒಪಿನಿಯನ್. ಅದು ಮಾಸ್ಟರ್ ಬೆಡ್ರೂಮಲ್ಲಿ ನಮ್ಮದು ಒಂದು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಇತ್ತು, ವಾಕಿನ್ ವಾರ್ಡ್ರೋಬ್ ಅಂತ ಇತ್ತು. ಬಟ್ ಕನ್ಸ್ಟ್ರಕ್ಷನಲ್ಲಿ ಏನಾಗ್ಬಿಟ್ಟಿದೆ ಸಿವಿಲ್ ವರ್ಕಲ್ಲಿ ಅಂದರೆ ಅಲ್ಲಿ ವಾಕಿನ್ ವಾರ್ಡ್ರೋಬಿಗೆ ಮಾಡೋಷ್ಟು ಅಷ್ಟೊಂದು ಸ್ಪೇಸ್ ಕೊಟ್ಟಿರಲಿಲ್ಲ. ಸೊ ಅಲ್ಲಿ 1.5 feet ಮಾತ್ರ ನಮಗೆ ಡೆಪ್ತ್ ಇತ್ತು. ಅಲ್ಲಿ ವಾರ್ಡ್ರೋಬ್ ಬರೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಟ್ ನಮ್ಮ ವಿನಯ್ ಸರ್ ಆ್ಯಂಡ್ ಚೈತ್ರ ದೇ ಹ್ಯಾವ್ ಟೇಕನ್ ಇಟ್. ಬಂದು ಮೆಷರ್ಮೆಂಟ್ ಎಲ್ಲ ತೊಗೊಂಡ್ಮೇಲೆ ಒಂದು 2-3 ಪ್ರಪೋಸಲ್ ಕೊಟ್ಟರು. 1-2-3 ಇಟಿರೇಷನ್ಸ್ ಆಯಿತು ಡಿಸೈನಲ್ಲಿ. ಸೊ ದೆನ್ ಫೈನಲಿ ದಿಸ್ ಈಸ್ ವಾಟ್ ಇಟ್ ಕೇಮ್ ಔಟ್ ಆ್ಯಂಡ್ we are really happy with the way the master bedroom has came out. ಕನ್ಸ್ಟ್ರಕ್ಷನ್ ಟೈಮಲ್ಲಿ ಸಿವಿಲ್ ವರ್ಕ್ ಆಗಬೇಕಾದ್ರೆ ನಮ್ಮದು ಇನಿಷಿಯಲಿ ನಾವು ಅಂದ್ಕೊಂಡಿದ್ದಕ್ಕೂ ಅದು ಬಂದಿದ್ದಕ್ಕೂ ನಮಗೆ ತುಂಬ ಡಿಫ್ರೆನ್ಸಸ್ ಇತ್ತು. ದೇರ್ ಆರ್ ಲಾಟ್ ಆಫ್ ಗ್ಲಿಚಸ್ ಆ್ಯಂಡ್ ವಿ ವೆಂಟ್ ಥ್ರೂ ವೆರಿ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ದ ಥ್ರೂಔಟ್ ದ ಎಂಟೈರ್ ಪ್ರೋಸೆಸ್ ಆ್ಯಂಡ್ ವಿ ಹ್ಯಾಡ್ ಲಾಟ್ ಆಫ್ ಎಕ್ಸ್ಚೇಂಜಸ್ ವಿತ್ ದ ಪರ್ಸನ್ಸ್ ಆ್ಯಂಡ್ ವಿತ್ ದ ರಿಸೋರ್ಸಸ್. ಅದು ಒಂದು ಬೇರೆ ಬಿಟರ್ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ ಅಲ್ಲಿ. ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಈವನ್ ಇಫ್ ಐ ಗೋ ವಿತ್ ಇಂಟೀರಿಯರ್ ಆಲ್ಸೋ ಸೇಮ್ ಅದು ರಿಪೀಟ್ ಆಗ್ಬೋದಾ? ಡೇ ಟು ಡೇ ನಂದು ಚಾಲೆಂಜಸ್ ಅದೇ ಇರುತ್ತೆ. ಡು ಐ ನೀಡ್ ಟು ಫೈಟ್ ವಿತ್ ಎವ್ರಿ ಒನ್ ಟು ಗೆಟ್ ದ ಕ್ವಾಲಿಟಿ ಅಂಡ್ ದೆನ್. ಬಟ್ ಟು ಬಿ ಆನೆಸ್ಟ್ ಆ್ಯಂಡ್ ಈವನ್ ಇಫ್ ಯು ಚೆಕ್ ಮೈ ದ ರಿವ್ಯೂ ಫಾರ್ ದಿ RAV, ಇಟ್ ಈಸ್ ಎ ಕಂಪ್ಲೀಟ್ಲಿ ಎಂಟೈರ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ವಿತ್ RAV. ನಾನೇನು ಕನ್ಸ್ಟ್ರಕ್ಷನ್ ಫೇಸಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ನಲ್ಲ ಅದು ಟೋಟಲ್ ಅಪೋಸಿಟ್ ಆಗಿತ್ತು. ಲೈಕ್ ನಾವೇನು ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾ ಇರಲಿಲ್ಲ ಟೈಮ್ ಲೈನ್ ಬಗ್ಗೆ ಆಗಲಿ ಅಥವಾ ಇದು ಬೇಕು ಅಥವಾ ಇದು ಪ್ರಾಬ್ಲಮ್ ಇದೆ ಅಂತೇಳಿ. ಎವ್ರಿಥಿಂಗ್ ವಾಸ್ ಟೇಕನ್ ಕೇರ್ ಫ್ರಮ್ ದೆಮ್ ಆ್ಯಂಡ್ ದೇ ವಾಸ್ ಅನ್ ಪ್ರೊಆಕ್ಟಿವ್ ನೋಟಿಫಿಕೇಶನ್, ದೇ ವರ್ ಪ್ರೊಆಕ್ಟಿವ್ ಅನೌನ್ಸ್ಮೆಂಟ್ ಆ್ಯಂಡ್ ದೇ ವರ್ ಪ್ರೊಆಕ್ಟಿವ್ ಥಿಂಗ್ಸ್ ವಿಚ್ ಕೇಮ್ ಔಟ್ ಆಸ್ ಅ ವಾಟ್ಸಪ್ ಮೆಸೇಜಸ್ ಅದು ನೋಟಿಫಿಕೇಶನ್. ಸಮ್ ಟೈಮ್ ಕಾಲ್ ಮಾಡಿ ಹೇಳೋರು. ಅಥವಾ ನನಗೆ ಕೆಲವೊಮ್ಮೆ ಚೇಂಜಸ್ ಬೇಕು ಅಂದರೆ ಕಿಚನ್ ಐ ಥಿಂಕ್ ನಾನು 2 to 3 times ಚೇಂಜ್ ಮಾಡಿಸಿದ್ದೆ. ಕೆಲವೊಂದು ಬ್ಲಾಂಕ್ ಸ್ಪಾಟ್ ಇತ್ತು, ಅದು ಬೇಡ ಅಂತೇಳಿ. ಸೊ it was very easy ride with the RAV in terms of changes and they are really gentle, to be honest. ಅವರು ತುಂಬ ಜೆಂಟಲ್ ಆ್ಯಂಡ್ ಕಿಡ್ಸ್ ಬೆಡ್ರೂಮಲ್ಲಿ ಬಂದಾಗ ನಮ್ಮದು ಕಾಟಿಗೆ ಅವರೇ ಐಡಿಯಾ ಕೊಟ್ಟರು. ಲೈಕ್ ನಾರ್ಮಲ್ ರೆಕ್ಟ್ಯಾಂಗ್ಯುಲರ್ ಕಾಟ್ ಇರೋದು ಬೇಡ, ಸ್ವಲ್ಪ ಸರ್ಕ್ಯುಲರ್ ಕಾಟ್ ಮಾಡೋಣ, ಸ್ವಲ್ಪ ಡಿಫ್ರೆಂಟಾಗಿರಲಿ ಮಕ್ಕಳಿಗೆ ಅಂತೇಳಿ. ಅಲ್ಲಿ ಕೂಡ ನಮಗೆ ಅಲ್ಲಿ ಸ್ಟಡಿ ಟೇಬಲ್ ಆಗೋದಕ್ಕೆ ಸ್ವಲ್ಪ ನಮ್ಮದು ವಿ ಹ್ಯಾಡ್ ದಟ್ ರಿಯಲ್ ಎಸ್ಟೇಟ್ ಇಶ್ಯೂ ವಿತ್ ದ ಏರಿಯಾ. ಅಷ್ಟೊಂದು ಜಾಗ ಇರಲಿಲ್ಲ ನಮಗೆ ಅಲ್ಲಿ. ಸೊ ಅಲ್ಲಿ ಏನು ಮಾಡಿದ್ರು ಅಂದರೆ ಒಂದು ಕರ್ವೇಚರ್ ಕಟ್ ಮಾಡಿದ್ದಾರೆ. ನೀವು ಅದು ಟೇಬಲ್ ನೋಡಿದರೆ ಅಲ್ಲಿ ಗೊತ್ತಾಗೋದು. ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ಆ ಮಿರರ್ ಏರಿಯಾಗೆ ಓಡಾಡೋದಕ್ಕೆ ಅಕ್ಸೆಸಿಬಿಲಿಟಿ ಕೊಟ್ಟಂಗೂ ಆಗಿದೆ ಆ್ಯಂಡ್ ಅದೊಂದು ಏರಿಯಾ ಕೂಡ ಕವರ್ ಆದಂಗೂ ಆಗಿದೆ. ಆ್ಯಂಡ್ ಮೈ ಕಿಡ್ಸ್ ಇಬ್ಬರು ಮಕ್ಕಳು ಅಲ್ಲಿ ದೇ ವಿಲ್ ಲವ್ ಟು ಸ್ಪೆಂಡ್ ಅ ಟೈಮ್ ಹೋದೆ. ಇವರು ಫೈಟ್ ಮಾಡಿಕೊಂಡು ಅಲ್ಲೇ ರೂಮಲ್ಲಿ ಇರೋದಕ್ಕೆ ತುಂಬ ಇಷ್ಟಪಡ್ತಾರೆ ಅಲ್ಲಿ. ವೆನ್ ಇಟ್ ಕಮ್ಸ್ ಟು ಕ್ವಾಲಿಟಿ ಆ್ಯಂಡ್ ಕ್ವಾಲಿಟಿ ವರ್ಸಸ್ ಕಾಸ್ಟ್, ದ ರೇಷಿಯೋ, ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ RAV. ರಿಯಲಿ ದೇ ಡಿಸರ್ವ್ ವಾಟ್ ಎವರ್ ದೇ ಚಾರ್ಜ್ ಫಾರ್. ಅದೇನು ಕಾಸ್ಟ್ ಅವರು ಚಾರ್ಜ್ ಮಾಡ್ತಾರೆ ಅದೇನಂತಾರೆ, ಇಟ್ ಈಸ್ ವರ್ತ್. ಇಟ್ಸ್ ರಿಯಲಿ ಪೈಸಾ ವಸೂಲಿ, ಇಟ್ಸ್ ಅ ವರ್ತ್ ಟು ಗೋ ವಿತ್ ದ RAV. Really I'm very thankful to first you for the Bhagya TV for pointing me to the RAV through your videos and showcasing the real work in your videos on your YouTube channel. ಯಾಕಂದರೆ ನಮಗೆ ಫಸ್ಟ್ ಅಲ್ಲಿಂದನೇ ಗೊತ್ತಾಯಿದ್ದು RAV ಈ ಥರ ಇಂಟೀರಿಯರ್ಸ್ ಇದ್ದಾರೆ ನಮಗೆ ಬ್ಯಾಂಗ್ಳೂರಲ್ಲಿ, ದೇ ಆರ್ ಅಪ್ರೋಚಬಲ್ ಅಂತೇಳಿ. ಅಲ್ಲಿ ತುಂಬ ವೀಡಿಯೋಸ್ ನೋಡ್ತಾ ಇದ್ವಿ. ಅಲ್ಲಿಂದ ನಮಗೆ ವೆರಿ ಇಂಪ್ರೆಸಿವ್ ವೀಡಿಯೋಸ್ ಎಲ್ಲ ಸಿಗ್ತಾಯಿದ್ವು. ನಮಗೆ ತುಂಬ ಇಷ್ಟ ಆಯ್ತದ್ದು. ಸೊ ಫಸ್ಟ್ ಥ್ಯಾಂಕ್ಸ್ ಟು ಯುವರ್ ಭಾಗ್ಯ TV. ದೆನ್
First I approached Saudamini for the quotations. Then ಅದಾದಮೇಲೆ there was a gap. ಆ ಗ್ಯಾಪ್ ಆದಮೇಲೆ ನಾನು ಫೈನಲಾಗಿ ಅಪ್ರೋಚ್ ಮಾಡಿದ್ದು ವಿನಯ್ ಸರ್ನ. As I said, they are very very approachable. One phone call away ಅಷ್ಟೇ ಇರ್ತದೆ. ಒಂದು ಫೋನ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಸಿಕ್ಕರು. Then we visited their office in the Jayanagar. We had in-person discussions about our requirement. Then I think within a day or two ಸೈಟ್ ವಿಸಿಟಿಗೆ ಬಂದರು. ಸೈಟ್ ವಿಸಿಟಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. They got I think they knew what I was looking for, and they delivered what I was looking for. So really thanks to Vinay sir from RAV, Chaitra, Yash, he was the project manager for throughout the execution, and their entire team. ಮನೆಗೆ ಬಂದವರೆಲ್ಲ ಇಂಟೀರಿಯರ್ಸ್ ನೋಡಿ ಯಾರು ಆ ಇಂಟೀರಿಯರ್ ಮಾಡಿರೋದು ಅಂತ ಕೇಳ್ತಾರೆ. ಆಮೇಲೆ ಪ್ರತಿಯೊಂದು ಒಂದೊಂದು ಕಾರ್ನರಲ್ಲೂ ಅವ್ರು ಮಾಡಿರೋದನ್ನೆಲ್ಲ ತುಂಬ ಇಷ್ಟಪಟ್ಟು ಕೇಳ್ತಾರೆ. ಕೆಲವೊಬ್ರು ನಮಗೆ ಫ್ರಂಟ್ ಲೈನಲ್ಲಿ ಕಾಣಿಸಿರ್ತಾರೆ, ಅವರಿಗೆ ನಾವು ಹೆಸರು ಹೇಳ್ಬೋದು. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ದ ಬ್ಯಾಕ್ಗ್ರೌಂಡ್. ಸೊ ಫ್ಯಾಕ್ಟ್ರಿ ಅವ್ರದ್ದಿರ್ಬೋದು, ಅಥವಾ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಟೀಮ್ ಇರ್ಬೋದು, ಸಪೋರ್ಟಿಂಗ್ ಟೀಮ್ ಇರ್ಬೋದು. ಐ ಡೋಂಟ್ ನೋ ದೇಮ್, ಅವ್ರ ಹೆಸರು ಎಕ್ಸಾಕ್ಟ್ಲಿ ಗೊತ್ತಿರಲ್ಲ. ಬಟ್ ಐ ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಟೀಮ್ ಫಾರ್ ಡೆಲಿವರಿಂಗ್ ದ ಬೆಸ್ಟ್ ಆ್ಯಂಡ್ ಫಾರ್ ಕನ್ವರ್ಟಿಂಗ್ a civil structure into the functional home. Thank you, RFE, and the entire team of the RFE. Thank you very much.